ಓಂ ಮುದ್ದು ರಾಮ ಮಂಜರಿ ಈ ಪುಸ್ತಕದ ಒಂದು ಪರಿಚಯ, ಸಂಕ್ಷಿಪ್ತ ಪರಿಚಯ ಏನಪ್ಪ ಅಂತಂದ್ರೆ, ಇವತ್ತು 57ನೇ ದಿವಸ, 57 ದಿವಸಗಳಿಂದ ನಾನು ಮಾಡ್ತಾ ಇದ್ದೇನೆ. ಇದು ಕೊನೆಯ ಪ್ರಕರಣ. ಏನಪ್ಪ ಅದು ಕೊನೆಯ ಪ್ರಕರಣ? ಬಾಳು ಋಣಮಣಿಮಾಲೆ. ಓಹೋ, ಇಲ್ಲಿ ಏನಿದೆ ಅಂತಂದರೆ, ನಿನ್ನೆ ನಾವು ಆ ತಾಯಿ ಅಕ್ಕ ಮಹಾದೇವಿಯನ್ನು ನೆನಪಿಸಿಕೊಂಡ್ವಿ, ನಮಸ್ಕಾರ ಮಾಡಿದ್ವಿ. ಈಗ ಮುಂದೆ ತಂದೆ ತಾಯಿ, ಕೈ ಹಿಡಿದು ನಡೆಸಿದಂಥ ಹಿರಿಯರು, ಗುರುಗಳು, ಆಪ್ತರನ್ನು ನೆನೆಸುವಂತಹ ಒಂದು ಅಪೂರ್ವ ಚೌಪದಿ ಇದೆ ನೋಡಿ. ಹೊತ್ತಾರೆಯದ್ದೊಡನೆ ನೆನೆತುತ್ತನಿತ್ತವರ, ಕೈ ಹಿಡಿದು ಪ್ರೀತಿಯಲ್ಲಿ ಮುನ್ನಡೆಸಿದವರ, ಅಕ್ಕರದಿ ಅಕ್ಷರವ ಕಲಿಸಿದವರನು ನೆನೆಯೋ, ನೆನೆ ಆಪ್ತರಾದವರ ಮುದ್ದುರಮ. ನಂತರ ಬರುತ್ತೆ 5 ಚೌಪದಿಗಳ ಗುಚ್ಛ, ಆಮೇಲೆ ಒಂದು ಶರಣಾಗತಿ. ಅದ್ಭುತವಾದ ರಚನೆ, ದೇವರ ಸ್ಮರಣೆ, ಪರಮಾತ್ಮನ ಸ್ಮರಣೆಯನ್ನು ಇಲ್ಲಿ ಮುದ್ದುರಾಮ ಮಾಡ್ತಾ ಇದ್ದಾನೆ. ಅದ್ಭುತವಾದಂಥ ಸಾಲ್ಕ ಓದ್ಕೋತ ಹೋಗ್ತೀನಿ, ಅರ್ಥವಾಗುತ್ತೆ ಹೋಗುತ್ತೆ. ನೀನೊಲಿದ ದಿನದಂದು ಶಿಲೆ ಚಿನ್ನವಾಗುವುದು, ಆಪ್ತವಾಗುವುದೆಲ್ಲವರಿ ಸಮುದಾಯ. ನಿನ್ನೊಲಿಮೆ ಇಲ್ಲದಿರೆ ಬರಡು ಆ ಕಲ್ಪತರು, ನೀನಿದ್ದರೆ ನಿಹುದು ಮುದ್ದುರಮ. ಮುಂದಿಂದು, ನೀ ಒಡೆಯ ನಾ ಬಂಟ ನೀ ಕರ್ತೃ ನಾ ಭೃತ್ಯ, ನೀನೇ ದುಂದುವಿನ ನಾ ಅಪಸ್ವರವೋ, ನೀ ವೀಣೆ ನಾ ಬಿರಡೆ ನೀ ಭಾವನಾ ಬರಡು, ನೀ ಪರುಷನಾ ಕಲ್ಲು ಮುದ್ದುರಾಮ. ಎಂತೆಂಥ ವರ್ಣನೆ ದೇವರು ನೋಡು. ಈ ದೇವರನ್ನೆಲ್ಲ ಜಡ ಚೈತನ್ಯ ಎಲ್ಲದ್ರಿಗೂ ಕಾಣ್ತಾ ಇದ್ದಾನೆ ಇಲ್ಲಿ ಮುದ್ದುರಾಮ. ನೀನೇ ಚಂದನ ಕಂಪು, ನೀನೇ ಭಾಗ್ಯದ ಬೆಳಕು, ನೀನೇ ಉಸಿರಿನ ತ್ರಾಣ, ನೀನೇ ಧೀಶಕ್ತಿ. ನೀನೇ ಹಗಲು ನೀ ರಾತ್ರಿ, ನೀ ಕಡಲು ನೀ ಧಾತ್ರಿ, ನಿನ್ನಿಂದ ಜೀವ ಸುಖ ಮುದ್ದುರಮ. ಲೋಕದಲ್ಲಿ ಮೈ ಮರೆವ ಯಾವ ಸಿರಿತನ ಬೇಡ, ನನಗಾವ ಪದವಿ 100 ಫಲ ಬೇಡ. ನಿಮ್ಮ ಪದದೊಳಗಡಗಿ ಇರುವ ಭಾಗ್ಯವ ನೀಡೋ, ಕೊಡು ಚಿತ್ತ ಶುದ್ಧಿಯನು ಮುದ್ದುರಮ. ಮತ್ತೊಂದು ಕೊನೆಯದು, ನೀನೇ ಉದಕ ನೀನೇ ಶಿಲೆ, ನೀ ಅರಿವು ನೀ ಮರಹು, ನೀ ಆದಿ ನೀ ಅಂತ್ಯ ನಿನ್ನ ಸಂತಸಕ್ಕೆ. ನೀ ಉಳಿವು ನೀ ಅಳಿವು ನೀ ಅಪ್ಪು ನೀ ಅಗ್ನಿ, ನಿನ್ನ ರುಜರೂಪೇನೋ ಮುದ್ದುರಾಮ. ನಂತರ ಬರುತ್ತೆ ಶರಣಾಗತಿ. ಶರಣಾಗತಿ ಅಂದ್ಕೊಳ್ಳಿ, ನನಗೆ ಶ್ರೀ ಅರವಿಂದರ ಮದರ್ ಅನ್ನುವಂಥ ಪುಸ್ತಕ ನೆನಪಾಗ್ತದೆ. ಅಲ್ಲೇ 3 ಪ್ರಮುಖ ಚಾಪ್ಟರ್ಗಳಿದು. ಅಕ್ಸೆಪ್ಟೆನ್ಸ್, ರಿಜೆಕ್ಷನ್ ಆ್ಯಂಡ್ ಸರೆಂಡರ್. 1ನೇ ಚಾಪ್ಟರ್ದಲ್ಲಿನ ಅಕ್ಸೆಪ್ಟೆನ್ಸ್, ಎಲ್ಲ ಒಳ್ಳೆಯದನ್ನು ಸ್ವೀಕಾರ ಮಾಡು, ಪರಮಾತ್ಮನ ಅನುಗ್ರಹವೆಂದು ತಿಳಿದುಕೋ ಅನ್ನುವಂಥ ಭಾವನೆಯ ಅಕ್ಷರಗಳಿದ್ದು. ರಿಜೆಕ್ಷನ್, ಎಲ್ಲ ಕೆಟ್ಟದ್ದನ್ನು ನಿನ್ನ ಹೃದಯದಲ್ಲಿ ಆತು ತಲೆಯಲ್ಲಿ ಆತು ತರಬೇಡ ಅಂತ. ನಿನ್ನ 3ನೇದು ಸರೆಂಡರ್, ನಾವು ಅರ್ಪಣೆ ಮಾಡ್ಕೋಬೇಕು ದೈವೀ ಶಕ್ತಿಗೆ ಅನ್ನುವಂಥ ಅದ್ಭುತವಾದ ವಿಚಾರ ಅರವಿಂದರ ಆ ಪ್ರಥಮ ಪ್ರಕರಣದಲ್ಲಿತ್ತು. ಈಗ ನೋಡಿ, ಇಲ್ಲಿ ಒಂದು ನೋಡು. ಶರಣೆನ್ನು ಒಳಿತೆನ್ನುವ ಈ ಲೋಕ ಸಂಪದಕ್ಕೆ, ಶರಣೆನ್ನು ಮಂಗಳಕ್ಕೆ ಚಿರಧಮ್ಮ ಪದಕ್ಕೆ, ತಲೆಬಾಗು ಅನುದಿನದ ವಿಸ್ಮಯದ ಕಣಕಣಕ್ಕೆ, ನಮಿಸು ನೀ ಚೇತನಕ್ಕೆ ಮುದ್ದುರಮ, ನಮಿಸು ನೀ ಚೇತನಕ್ಕೆ ಮುದ್ದುರಮ. ಮತ್ತು ತಂದೆ ತಾಯಿಗಳು ಬಂದು ಬಳಗದವರು ನೆನೆಸ್ತಾನೆ, ಗುರುಗಳನ್ನು ನೆನೆಸ್ತಾರೆ,
ಮತ್ತು ಹಿರಿಯರನ್ನು ನೆನೆಸ್ತಾನೆ ಇನ್ನೊಂದು ಚೌಪದಿಯಲ್ಲಿ. ಅನ್ನವಿತ್ತರು ಕೆಲರು, ವಿದ್ಯೆ ಕೊಟ್ಟರು ಕೆಲರು, ಬಾಳ ನಲಿವಿಗೆ ದಾರಿ ತೋರಿದರು ಕೆಲರು. ಚಿಗುರು ಒಡೆಯುವುದಕ್ಕೆ ರಂಬೆ ಜೀವರಸ ಇದೆಯಲ್ಲೋ, ನಮಿಸೆಲ್ಲ ಹಿರಿಯರಿಗೆ ಮುದ್ದು ರಮ. ಆಮೇಲೆ ಮತ್ತೆ ತಾಯಿ ತಂದೆ ಗುರು ಮತ್ತು ಯಾರ್ಯಾರಿದ್ದಾರೆ ಅವರು ದೇವರು ಎಲ್ಲರನ್ನೂ ಸ್ಮರಿಸ್ತಾನೆ ಮುಂದಿನದಕ್ಕೆ. ತಾಯಿ ತಂದೆ ಒಡಲಿತ್ತು ಸಲಹುವರು ಲೋಕದಲ್ಲಿ, ಗುರುದಾರಿ ತೋರುವನು ಒಳಿತ ಬೋಧಿಸುತ್ತಾ. ಯಾರು ತರುವರೋ ಬೆಳಕ ಅವರೇ ದೇವರು ನಮಗೆ, ನಮಿಸು ಆಚೇತನಕ್ಕೆ ಮುದ್ದು ರಮ. ನಮಿಸು ಆಚೇತನಕ್ಕೆ ಮುದ್ದು ರಮ. ಮತ್ತು ನೋಡಿ, ಈ ನಂಬಿಕೆ ಅನ್ನೋದ್ರ ಬಗ್ಗೆ ಎಷ್ಟೊಂದು ನಂಬಿಕೆ ಅನ್ನೋದಕ್ಕೆ ಮತ್ತು 4 ಚೌಪದಿಗಳಿವೆ. ಅದರಲ್ಲಿ 2 ನಾನು ಆರಿಸ್ಕೋತೇನೆ. ಹೊನ್ನುಂಟು ಕಲ್ಲಿನಲ್ಲಿ, ಕಂಪುಂಟು ಮೊಗ್ಗಿನಲ್ಲಿ, ಕ್ಷೀರದಲ್ಲಿ ಅತಿ ರುಚಿರ ತುಪ್ಪವಿರುವಂತೆ. ನಂಬಿಕೆಯ ಸನಿಹದಲ್ಲಿ ಶಂಭುವಿನ ಧನಿಯುಂಟು, ನಂಬದಿರೆ ಏನಿಲ್ಲ ಮುದ್ದು ರಮ. ಆಮೇಲೆ ಮತ್ತೆ ತಾಯಿ ತಂದೆ ಅನ್ನ ಕೊಟ್ಟವರು, ನಮಗೆಲ್ಲ ಒಲವನ್ನಿಟ್ಟವರು, ಪ್ರೀತಿಯನ್ನು ತೋರಿಸಿದವರು, ಅವರೆಲ್ಲ ಒಂದು ಅದ್ಭುತವಾದ ಸ್ಮರಣೆ ಬರ್ತದೆ. ಅದನ್ನು ಕೊನೆಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ಮತ್ತು ಕೆಲವು, ಈ ಜೀವ ಪೋಷಣೆಗೆ ಅನ್ನ ಅಕ್ಷರವಿತ್ತು, ಯಾರು ಆಸರೆ ನೆರಳ ಜನಕ್ಕೆ ನೀಡಿದರೋ, ಅವರೇ ನೆನಪೇ ಬೆಳಕು, ಬಾಳ ನೀತಿಗೆ ಕಾಂತಿ, ಮಣಿಯೋ ನೀ ಹಿರಿತನಕ್ಕೆ ಮುದ್ದು ರಮ. ಮಣಿಯೋ ನೀ ಹಿರಿತನಕ್ಕೆ ಮುದ್ದು ರಮ. ಎಷ್ಟು ಅದ್ಭುತ ಅಲ್ಲ. ಇಡೀ ಈ ಬಾಳು ಋಣಿ ಮಣಿಮಾಲೆ ಈ ಪ್ರಕರಣದಲ್ಲಿ ತಂದೆ ತಾಯಿ, ಹಿರಿಯರು, ಗುರುಗಳು, ಜೀವನದಲ್ಲಿ ನಮಗೆ ಕೊಟ್ಟವರು, ದೇವರು, ಎಲ್ಲರ ಒಂದು ಅದ್ಭುತವಾದ ಸ್ಮರಣೆಯನ್ನು ಇಲ್ಲಿ ನಮ್ಮ ಮುದ್ದುರಾಮ ಅಂದರೆ ಶಿವಪ್ಪನವರು ಮಾಡಿಬಿಟ್ಟಾರ. ನಿಜವಾಗಲೂ ಒಂದು ಅದ್ಭುತವಾದಂಥ ಪ್ರಕರಣ. ಒಂದು ಶರಣಾಗಬೇಕು ಅನ್ನುವಂಥ ಪ್ರಕರಣ, ಅವರನ್ನ ಪ್ರೀತಿಯಿಂದ ಸ್ಮರಿಸಬೇಕು, ನಮಸ್ಕಾರ ಮಾಡಬೇಕು ಅನ್ನುವಂಥ ಪ್ರಕರಣ, ಅದ್ಭುತವಾದ ಪ್ರಕರಣ. ನೋಡ್ರಿ, ಇನ್ನೊಂದು ಓದ್ತೇನೆ ಹಾಗೇ ನೀನು. ತುತ್ತೊಂದ ಕೊಟ್ಟವರ ನೆನೆಯತಿರು ಅನವರತ, ಭಾಗ್ಯ ನನೆ ಬಿರಿದವರ ನೆನೆ ಪ್ರೀತಿಯಿಂದ, ಸುಖದ ತೆನೆ ತಂದವರ ನೆನೆದು ನೀ ನಡೆ ಮುಂದೆ, ನೆನೆ ಪಡೆದ ಉಪಕಾರ ಮುದ್ದು ರಮ. ನೆನೆ ಪಡೆದ ಉಪಕಾರ ಮುದ್ದು ರಮ. ಅದ್ಭುತ ಅಲ್ಲ. ಈ ರೀತಿಯ ಒಂದು ಅತ್ಯಂತ ಸುಂದರವಾದ, ಅಂದರೆ ಸುಂದರಕ್ಕಿಂತ ಉತ್ತಮ ಉಪದೇಶಗಳಿಲ್ಲ, ಉತ್ತಮ ಸ್ಮರಣೆಗಳಿಲ್ಲಂಥ ಒಂದು ಅದ್ಭುತವಾದ ಚೌಪದಿಗಳು ಈ ಬಾಳು ಋಣ ಮಣಿಮಾಲೆ 18ನೆಯ ಪ್ರಕರಣದಲ್ಲಿವೆ. ಈಗ ನೋಡಿ, ನಾನು ಇವತ್ತಿನ ಈ ಪ್ರಕರಣದ 1006ನೇ ಒಂದು ಚೌಪದಿಯನ್ನು ಓದ್ತಾ ಇದ್ದೇನೆ. ಹೆಂಗಂತಂದ್ರೆ, ಜನುಮವಿತ್ತವ ಯಾರೋ, ಅನ್ನವಿತ್ತವರಾರೋ, ಒಲವನಿತ್ತವರು ಯಾರೋ ಭಾವ ಸಂಗಮದಿ. ನೆನೆ ಬಂಧು ಬಾಂಧವರ ನೇಹದೊಡನಾಡಿಗಳ ನಿರ್ಗಮಿಸು ಕೈ ಮುಗಿದು ಮುದ್ದು ರಾಮ. ಇನ್ನೊಂದು ಓದ್ತೇನೆ, ಅದ್ಭುತವಾದಂಥ. ಎನಿತು ಚೇತನ ಇಲ್ಲಿ ನಡೆದಾಡಿ ಸಂಭ್ರಮದಿ, ಬಿಟ್ಟು ಹೋಗಿವೆ ತಮ್ಮ ಹೆಜ್ಜೆ ಗುರುತುಗಳ, ಅದನರಸಿ ಸಾಗಿದರೆ ಬದುಕು ಹಸಿರಿನ ಬಯಲು, ನೆನೆ ದಿವ್ಯ ಆತ್ಮಗಳ ಮುದ್ದು ರಮ. ಕೊನೆಯ ಚೌಪದಿ ಇದು. ಉರಿಬೇಗೆಯಲ್ಲಿ ಸಿಲುಕಿ ನಲುಗಿ ನೊಂದಿರುವಾಗ, ರಾವರೂಪದಲಾರು ಜೊತೆಗೆ ನಿಲ್ಲುವರೋ, ವರಸಿ ಕಂಬನಿ ಹನೆಯ ತಂಗಾಳಿಯಾಗುವರು, ಧರೆಗೆ ದೊಡ್ಡವರವರು ಮುದ್ದು ರಮ. ಧರೆಗೆ ದೊಡ್ಡವರವರು ಮುದ್ದು ರಮ. ಮುದ್ದುರಾಮ ಮಂಜರಿಯ ಈ ಪ್ರಕರಣಗಳ ಅಧ್ಯಯನ ಮುಗಿತು. ನಾಳೆ ಸ್ವಲ್ಪ ಮಂಗಳ
ಮಾಡ್ತೇನೆ. ಸ್ವಲ್ಪ ಕೆಲವು ಪ್ರಮುಖ ಚೌಪದಿಗಳನ್ನು ಹೇಳ್ತೇನೆ. ನಮಸ್ಕಾರ.